ನಮಸ್ತೆ ಫ್ರೆಂಡ್ಸ್, ಗರಿಕೆ ಕ್ರಿಯೇಟಿವ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಮಣ್ಣಿನ ಇಟ್ಟಿಗೆ ಮಾಡೋದು ಯಾವ ಥರ ವಿಧಾನ ಅಂತ ನೋಡೋಣ ಬನ್ನಿ. ಆ ಮಣ್ಣಿನ ಇಟ್ಟಿಗೆ ಮಾಡೋಕ್ಕೆ ಯಾವ ಥರ ಮಣ್ಣು ಬೇಕು, ಅದು ಎಷ್ಟು ದಿನ ಒಣಗಿಸ್ಬೇಕು, ಆಮೇಲೆ ಅದು ಗೂಡು ಬೇಯಿಸ್ತಾರಲ್ಲ ಅದು ಎಷ್ಟು ದಿನ ಬೇಯಕ್ಕೆ ಬೇಕು, ಅದು ಎಷ್ಟು ಖರ್ಚು ಬರುತ್ತೆ, ಎಷ್ಟು ಲಾಭ ಬರುತ್ತೆ ನೋಡೋಣ ಬನ್ನಿ. ಈ ಥರ ನೀರು ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿ ಒಂದು ಪೈಪ್ ಮಾಡಿ ಸೀದಾ ಅದು ಮಣ್ಣಿನ ತೆಗೆ ನೀರು ಬಿಡ್ತಾರೆ. ನೀರು ಬಿಟ್ಟು ನೆನೆ ಹಾಕ್ತಾರೆ. ಒಂದು 2 ಅವರ್ 3 ಅವರ್ ನೆನೆ ಹಾಕಿ ಪೂರ್ತಿ ಮಣ್ಣು ನೆನಬೇಕು. ನೆಂದಾದಮೇಲೆ ಈ ಥರ ಮಾಡ್ತಾರೆ. ಮಣ್ಣು ನೆನೆಸಾದ್ಮೇಲೆ ಈ ಥರ ಕಲ್ಸ್ಕೊಂತಾರೆ ಮಣ್ಣು. ಎಂಟೆಗಳೆಲ್ಲ ಕ್ಲೀನಾಗಿ ಹೊಡೆದು ಕಲ್ಲು ಪಲ್ಲ ತೆಗೆದು ಆಮೇಲೆ ಇಟ್ಟಿಗೆ ಹಾಕೋಕ್ಕೆ ಸಂಜೆ ಮೇಲೆ ಹಾಕ್ತಾರೆ. ಈ ಥರ ಬೆಳಗ್ಗೆ ಬಂದು ಇಟ್ಟಿಗೆ ಹಾಕೋಕ್ಕೆ ಎಲ್ಲ ಸಂಜೆನೇ ಎಲ್ಲ ಮಾಡ್ಕೊಂಬಿಡ್ತಾರೆ. ಯಾವ ಥರ ಈ ಥರ ಈಗ ಮಾಡ್ತೀವಲ್ಲ, ಈ ಥರ ಒಳಸ್ಬೇಕು. ಬಳಸಿ ಈ ಥರ ಬಿಟ್ರೆ ಇದೆಷ್ಟು ದಿನ ಬೇಕು ಹೊಲಸಿ ಒಣಗಕ್ಕೆ? 2 ದಿನ. ಇದು 2 ದಿವಸ ಬೇಕಾ? 2 ದಿನ. ಆಮೇಲೆ ಏನು ಮಾಡ್ತೀರಾ? ಆಮೇಲೆ ನೋಡಿ ದಿಮ್ಮಿ ಆ ಥರ ದಿಮ್ಮಿ ಕಟ್ತೀರಾ? ದಿಮ್ಮಿ ತೋರಿಸ್ತೀನಿ ನೋಡಿ ದಿಮ್ಮಿ. ದಿಮ್ಮಿ ಹಂಗೆ ದಿಮ್ಮಿ ಕಟ್ಟಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಆಮೇಲೆ ನೆಕ್ಸ್ಟ್ ಗುಡಿಗೆ ಹಾಕೋದು. ಇಟ್ಟಿಗೆ ಒಣಗಿದ ಮೇಲೆ ಈ ಥರ ದಿಮ್ಮಿ ಮಾಡಿ ಟಾರ್ಪಲ್ ಹಾಕಿ ಮುಚ್ಚಿಬಿಡ್ತಾರೆ. ಮಳೆಗೆ ಬಂದರೆ ಗಾಳಿ ಅಂತ. ಈ ಮಳೆಗಾಲ ಅಂತ ಎಲ್ಲ ಟಾರ್ಪಲ್ ಹಾಕಿದ್ದಾರೆ. ಕಣಗಳಿಗೂ ಅಷ್ಟೇ ಈ ಥರ ಟಾರ್ಪಲ್ ಹಾಕಿದ್ದಾರೆ. ಮಳೆ ಬಂದರೆ ಎಲ್ಲ ಕಣ ಹಾಳಾಗೋಗುತ್ತೆ ಅಂತ. ಯಜಮಾನ್ರೆ, ಆಯ್ತಾ ಕಾಫಿ? ಬರೀ ಮಣ್ಣಿಂದ ಅಷ್ಟೇ ಮಾಡೋದು ನೀವು? ಮಣ್ಣಿಂದ ಸ್ವಾಮಿ, ಬರೀ ಮಣ್ಣಷ್ಟೇ. ಹಾಂ. ಎಷ್ಟು 15 ವರ್ಷದಿಂದ ಮಾಡ್ತಾಯಿದ್ರಾ? 15 ವರ್ಷ. ಈಗ ನಮ್ಮ ವೀಕ್ಷಕರಿಗೆ ಇಟ್ಟಿಗೆ ಮಾಡೋದು ಯಾವ ಥರ ಅಂತ ನಾವು ತೋರಿಸ್ಕೊಳೋಣ ಅಂತ ಬಂದಿದ್ದೀವಿ. ಈಗ ಇಟ್ಟಿಗೆ ಮಾಡೋಕ್ಕೆ ಯಾವ ಥರ ಮಣ್ಣು ಬೇಕು? ನೋಡಿ ಈ ಥರ ಮಣ್ಣು ನೋಡಿ ಸರ್. 3 ಥರ. 3 ಥರ ಅಂದರೆ ಯಾವ ಥರ ಮಣ್ಣು? ಯಾವ ಹೆಸರು? ಕೆಬ್ಬೆ ಮಣ್ಣು, ಹಾಂ, ಅಂಟು ಮಣ್ಣು, ಇನ್ನೊಂದು ಮಣ್ಣು ಮಣ್ಣು. ಆ 3 ಮಣ್ಣಿದ್ರೆ ಚೆನ್ನಾಗಿ ಇಟ್ಟಿಗೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರ್ತದೆ. ಈಗ ಹೊಡೆಯೋದು ಆ ಥರ, ಈಗ ಬೇಯಿಸ್ ಮೇಲೆ ಹೊಡೆಯೋದು ಆ ಥರ ಏನು ಬರಲ್ಲ? ಏನು ಬರಲ್ಲ, ಇಟ್ಟಿಗೆ ಕ್ರಾಕ್ ಬರಲ್ಲ. ಹಾಂ ಹಾಂ. ಹೆಂಗೆ ಕಲ್ಸು ಯಾವ ಥರ ಮಾಡ್ತೀರಾ ನೀವು? ಗುದ್ಲಿ ಅಷ್ಟೇ. ಇರ್ಬೇಕು ಸಾಯ್ದು ಪಿರಿಯಡು ಇಲ್ಲಿ ಅಂಗಡಿ ಸಿಗ್ತಾವೆ ಇವು.
ಮಣ್ಣಿನ ಅಡಿಕೆ ಹ್ಞೂ ನೋಡಿ ಈ ಥರ ಬೂದಿ ಹಾಕ್ಕೊಬೇಕು. ಏನಕ್ಕೆ? ಮುದ್ದೆ ಉಳ್ಳಲ್ಲ. ಹಾಂ ಹಾಂ ಹಾಂ. ಮುದ್ದೆ ನೋಡಿ ಈ ಥರನ ನೋಡಿ ಈ ಥರ ಬೂದಿ ಹಾಕ್ಯಂಡ್ರೆ ನೋಡಿ. ಡೈಲಿ ಎಷ್ಟು ಕುಯ್ತೀರಾ ನೀವು? ಡೈಲಿ ಒಂದು 500 ಕುಯ್ತೀರಾ? 500 500 ಕುಯ್ದ್ರೆ ಎಷ್ಟು ಕೊಡ್ತಾರಾ? 500ಕ್ಕೆ 500 ರೂಪಾಯಿ ಸಿಗ್ತದೆ ನಮಗೆ. ಹಾಂ ಹಾಂ ಹಾಂ. ಮಣ್ಣೆಲ್ಲ ನಾವೇ ಕಳ್ಸ್ಕೊಬೇಕು. ನಾವು ಎತ್ತಿಕ್ಕಿಣೋದೆಲ್ಲ ನಮ್ಮದೇ. ಎತ್ತಿಕ್ಕದು ಎಲ್ಲ ಒಣಗ್ಸೋದೆಲ್ಲ ನಿಮ್ಮದೇ? ನಮ್ಮದೇ ಅವ್ರದ್ದೇನಿಲ್ಲ. ಈಗ 500 ಕುಯ್ದ್ರೆ 500 ರೂಪಾಯಿ ಕೊಡ್ತಾರೆ? 500 ರೂಪಾಯಿ. ನೋಡಿ ಈ ಥರ ಲಾಟಿಗೆ ಈ ಥರ ಬಿಟ್ಬಿಟ್ಟು ಧೂಳು ಈ ಥರ ಧೂಳು ಇರ್ತದಲ್ಲ. ಹೆಂಗೆ ಧೂಳು ಹಾಕೋದು? ಇಟ್ಕೆ ಹೊಡೆದ್ಬಿಡ್ತವೆ ಬಿಸಿಲಿಗೆ. ಬಿಸಿ ಗಾಳಿ ಇದಕ್ಕೆ ಇದ್ಕಾಣಲ್ಲ. ಗಾಳಿಗೂ ಒಣಗ್ತಾವ? ಗಾಳಿಗೆ ಒಣಗ್ತವೆ. ಆ ಗಾಳಿಗೆ ಸೀಲ್ ಬಿಡ್ಕೊಂತಾವೆ ಜಾಸ್ತಿ ಗಾಳಿ ಬಂತಂದ್ರೆ? ಚೆನ್ನಾಗಿ ಗಾಳಿ ಬಂದರೆ ಟರ್ಪಲ್ ಎಳ್ಕೊಬೇಕು ಈ ಥರ. ಹಾಂ ಹಾಂ. ಈ ಥರ ಎಳ್ಬಿಟ್ರೆ ಇಲ್ಲೊಂದು ಸೀಲ್ ಬಿಟ್ಟಿದ್ರೆ ಹೆಂಗೆ ಬಿಟ್ಟಿರೋದು ಇದು ರೀಸನ್ ಇದು? ಅದು ಗಂಟು ಇರ್ತದಲ್ಲ ಒಂದು. ಹಾಂ ಹಾಂ. ಗಂಟು ಇರ್ತದ ನೋಡಿ. ಇದು ಗಂಟು ಇರ್ತದ ನೋಡಿ. ನೋಡಿ ಈ ಥರ ಗಂಟು ಇರುತ್ತೆ. ಗಂಟಿದ್ರೆ ಆ ಥರ ಬರ್ತದೆ ಅಷ್ಟೇ. ಇದಕ್ಕೆ ಬರಲ್ಲ. ಈಗ 500 ಏನೋ ಒಂದು 20-30 ಒಂದು 20 ಇಟ್ಗೆ ಬರ್ತದೆ. ಹಾಂ ಹಾಂ. ಅದು ಲೆಕ್ಕ ತಾಂತಾರ ಹೆಂಗೆ ಅದು? ಯಾರೇನು ಲೆಕ್ಕ ತಾಣಲ್ಲ. ಹಾಂ ಹಾಂ. ನಾವೇ ಲ್ಯಾಪ್ಸ್ ಮಾಡ್ಕೊಂತೀವಿ. ಹ್ಞೂ ಇಲ್ಲ ಸಾಯಂಕಾಲ ಈಗ 4 ಬೆಳಗ್ಗೆ 12 ಗಂಟೆ ಮಣ್ಣು ನೆರೆ ಹಾಕ್ಬಿಡ್ತೀವಿ. ಹಾಂ ಹಾಂ. 3 ಗಂಟೆಗೆ ಮಣ್ಣು ಗುಟ್ಟಿಗೆ ಹಾಕ್ಕೊಂಬಿಡ್ತೀವಿ. ಹಾಂ. 4 ಗಂಟೆ ಮೇಲೆ ಈ ಥರ ತುರ್ದು ಹಾಕ್ಕೊಳ್ಳೋದು. ಹಾಂ, ಅದು ನೀರಲ್ಲಿ ನೆನೆಸಿ ಎಲ್ಲ ಮಾಡಿ ನೀರಾಗೆಲ್ಲ ನೆನೆಸಿ. ಹಾಂ. ಆಮೇಲೆ ಇದು ಬೆಳಗ್ಗೆ 6:30 ಬಂದರೆ ಹಾಂ ಈ ಥರ ಬಾಕ್ಸ್. ಎಷ್ಟು ತಿಂಗಳ ಎಷ್ಟು ದುಡಿತೀರಾ? ತಿಂಗಳಿಗೆ ಆಗ್ತದೆ ಒಂದು 5,000 ಅಂದ್ರೂ ಒಂದು 8,000. 8,000? ಹ್ಞೂ. ಸಾಕಾಗುತ್ತಾ? ಸಾಕಾಗ್ತದೆ. ಎಷ್ಟಿದ್ರು ಖರ್ಚು ತಪ್ಪಾದ್ರೆ ದೂರಾಚೆ. ಹಾಂ ಹಾಂ. ದೇವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಸಾಕು ನಮಗೆ. ಅಲ್ವರ? ಆಯ್ತಾ? ಇವತ್ತು ಕುಯ್ದಾರೆ ಇವೆಲ್ಲ ಇವು? ಇವಾಗ ಬೆಳಿಗ್ಗೆ ಈಗ ಹಾಂ ಹಾಂ 4:30 ಯಾರು ಬಂದಲ್ಲ ಮಾತಾಡ್ಸ್ಕೊಂಡು ಅವಾಗ ಮಣ್ಣಿದ್ರೆ ಸ್ವಲ್ಪ ಹಾಕ್ಕೊಬೇಕು. ಇದ್ರೆ ಬೆಳಿಗ್ಗೆ ನಮಗೆ ರಿಸ್ಕ್ ಆಗ್ತದಲ್ಲ ಆ ಥರ. ಮಳೆ ಬಂದ್ರೆ ತೊಂದರೆ ಆಗ್ತದೆ ಸ್ವಲ್ಪ. ಟೈಮಿಂಗ್ಸ್ ಇಲ್ಲ ನಮ್ಗೆ ಒಟ್ಟಿನಲ್ಲಿ. ಮಳೆ ಬಂದರೆ ಓಡ್ ಬರಬೇಕು, ಟಾರ್ಪಲ್ ಹಾಕ್ಬೇಕು. ಇದು ಇಟ್ಕೆ ನೀವು ಇದ್ರ ಆ ಥರ ಅಲ್ಲ ನೀವು ಮಾಡಿರಲ್ಲ, ಇದು ಒಣಗಕ್ಕೆ ಎಷ್ಟು ದಿನ ಬೇಕಿದು? 5 ದಿನ ಬೇಕು. 5 ದಿನ ಬೇಕಾ? ಹಾಂ. 5 ದಿವಸ ಆಮೇಲೆ? 5 ದಿನ ಆದಮೇಲೆ ದಿಂಬಿ ಕಟ್ಟಬೇಕು. ದಿಂಬಿ ಕಟ್ಬೇಕು. ಯಾವ ಥರ ಕಟ್ತೀರಾ? ತೋರಿಸ್ತೀರ ಹತ್ರ? ಹಂಗಾರೆ ಈ ಕಡೆ ಇದು ಈ ಥರನೂ ಮಾಡ್ಬೇಕಾ? ಈ ಥರ ಆ ಕಡೆ ಹಾಕಿ ಈ ಥರ ಮಲ್ಸಿ ಎಲ್ಲ ಮಾಡ್ಬೇಕಾ? ಉಲ್ಟಾ ಮಾಡಬೇಕು. ತೋರಿಸ್ತೀನಿ. ಈ ಥರ ಇರ್ತದಲ್ಲ. ಏನು ದಿಂಬಿ ಇರೋದು ಇಲ್ಲಿ ತಾಂಬತ್ತೀರಾ? ಇಲ್ಲಿ ತಮ್ಮದು ಈ ಥರ ಇಲ್ಲಿ ಜೋಡಿಸ್ಬೇಕು ಈ ಥರ. ಹಾಂ ಹಾಂ. ಇದು ಏನು ಕಿಲೋನ ಅಂತೀರಾ? 1 ಕಿಲೋನ ಇದು. ಹಾಂ ಹಾಂ. ಎಷ್ಟು ಸಾವಿರ ಹಿಡಿಯುತ್ತದೆ ಇದು? ಒಂದು 70,000 ಹಿಡಿತದೆ. 70,000 ಹಿಡಿಯುತ್ತೆ. ಇದು ಏನೇನು ಬೇಯಿಸಿ ಇದು ಸೌದೆ ಬೇಯಿಸ್ತೀರಾ ಹೆಂಗೆ ನೀವು? ಇದು ಇದ್ಲು ಉಬ್ಲು. ಹಾಂ, ಇದ್ಲು ಉಬ್ಲು ಬೇಯಿಸ್ತೀರಾ? ಹಾಂ ಹಾಂ ಹಾಂ. ಎಷ್ಟು ದಿನ ಬೇಕು ಬೇಯಕ್ಕೆ? ಕರೆಕ್ಟಾಗಿ ಬಂದ್ರೆ ಅದು ಒಟ್ಟಲ್ಲಿ 30 ದಿನ ಬೇಕು. 30. ಬೇಸಿಗೆಲ್ಲ ಜಾಸ್ತಿ ದಿನ ಬೇಕಾ ಹಂಗೆ ಮಳೆಗಾಲ ಜಾಸ್ತಿ ಬೇಕಾ? ಮಳೆಗಾಲದ ಸ್ವಲ್ಪ ಒಂದು 5 ದಿನ ಶೇನೆ ಅಂತಂತದೆ. ಹಾಂ. ಬೇಚೆ ನಾವು ಒಂದು 25-30 ಒಳಗೆ. ಬೇಸಿಗೆಲ್ಲ 25 ದಿವಸ ಆಗೋಗುತ್ತೆ. ಮಳೆಗಾಲ ಚಳಿಗಾಲ ಸ್ವಲ್ಪ ಜಾಸ್ತಿ ಬೇಕು. ಮಳೆಗಾಲದಾಗ ಒಂದು ವಾರ ಐಕೈತೆ ಅಂತ. ಹಾಂ ಹಾಂ. ಶೀತ ಇರ್ತದಲ್ಲ. ಹಾಂ ಹಾಂ. ಅದರಿಂದ ಎಷ್ಟೊಂದು 50,000 ಹಿಡಿಯುತ್ತೆ ಇದು? ಈಗ ಒಂದು 45 ಐತಿ. ಈಗ 45 ಐತೆ. ಇನ್ನೊಂದು 10,000 ಹಾಕ್ಬೇಕು ಇದಕ್ಕೆ? ಹಾಕಿ ಇವತ್ತಿಗೆ ಬೇಯಿಸ್ಬಿಡೋದು. ಬೇಯಿಸ್ಬಿಟ್ಟು ಗೋಡೆ ಹಾಕಿ. ಹಾಂ ಹಾಂ. ಈ ಥರ ಗೋಡೆ ಹಾಕ್ಬೇಕಿರುತ್ತೆ ನೋಡಿ. ಈ ಥರ ಬರ್ತದಲ್ಲ. ಹಾಂ. ಈಗ ಇಷ್ಟು ಬಿಟ್ಕೊಂಡು ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು. ಎಷ್ಟು ಅಡಿ ಗ್ಯಾಪ್ ಕೊಡ್ತೀರಾ ಅಲ್ಲಿಗೆ ಅದಕ್ಕೂ ಆ ಗೋಡೆಗೆ ಗೋಡೆಗೂ? ಆ ಗೋಡೆಗ ಹಾಂ. ಅದು ಯಾಕೆ ಗಾಳಿ ಏನೋ ಆಡ್ಬೇಕಾ ಯಾವ ಥರ? ಗಾಳಿ ಆಗ ಇದು ಏರ್ ಬಿಡ್ತೀವಿ ನೋಡ್ರಿ. ಏರು. ಹಾಂ ಹಾಂ. ಏರ್ ಬಿಡ್ಬೇಕಂತ. ಹಂಗೆ ಏರ್ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಅಂತಾರೆ. ಹಾಂ ಹಾಂ. ನೋಡಿ ಈ ಥರ ನಮ್ಗೆ ಗೋಡೆ ಇಟ್ಕೊಂಡು ಹೋಗಿ ಆಮೇಲೆ ಲಾಟಿ ಕೆಲ್ಸ ಬಿಡಬೇಕು. ಕೆಸರು ಬಡ್ದು ಅದಕ್ಕೆ ಕೆಲ್ಸ ಬಡಿದ್ರೆ ಆಮೇಲೆ ಡ್ರೈ ಆಗ್ತದಲ್ಲ. ಹಾಂ. ಆಮೇಲೆ ಏನು ತೊಂದರೆ ಅಲ್ಲ. ನೋಡಿ ಈ ಥರ ಐತೆ. ಅಂದರೆ 1 ತಿಂಗಳು ಬೇಕು ಬೇಕಿದು? 1 ತಿಂಗಳು ಬೇಕು. ನೋಡಿ ಈ ಥರ ಇರ್ತದೆ.
ಇದೆಲ್ಲ ಚಿಕ್ಕೊಂಡು ಹಾಕ್ಕೊಂಡು ಒಳಗೆ ಹಾಕ್ಕೊಂಡು ಎಷ್ಟು ಟನ್ ಬೇಕು? 50,000ಕ್ಕೆ ಒಂದು 2 ಟನ್ ಬೇಕು. 50,000ಕ್ಕೆ 50,000 ಇದು ಇದಕ್ಕೆ ಇಟ್ಕೆ ಬೀಸಕ್ಕೆ 2 ಟನ್ ಬೇಕು. 2 ಟನ್ ಬೇಕು. ಹಾಂ ಹಾಂ 3 ಟನ್ನು ತಾಂತದಿರಲಿ, ಒಟ್ಟಲ್ಲಿ 2 ಟನ್ ಪಕ್ಕ. ಇವಾಗ ಹೆಂಗೆ ಮಾರ್ಕೆಟ್ ಹೆಂಗೆ ಒಂದು ಇಟ್ಕೆ ಹೆಂಗೆ ಕೊಡ್ತಾ ಇದೆ ಈಗ? ಇಲ್ಲಿ 10 ರೂಪಾಯಿ ಕೊಡ್ತಾ ಇದೀವಿ. 10 ರೂಪಾಯಿ. ಇಟ್ಕೆ ಬೇಯಿಸೋಕ್ಕೆ ಕಿಲೋನ್ ಮಾಡಿದ್ರು. ಇದು ಒಂದು 50,000 ರಿಂದ 60,000 ಇಟ್ಕೆ ಬೇಯಿಸ್ಬೋದು ಇದರಲ್ಲಿ. ಆಲ್ರೆಡಿ 25-30 ದಿವಸ ಬೆಂದಿರೋ ಇಟ್ಕೆನ ಟ್ಯಾಕ್ಟ್ರು ಬಂದಿದೆ ತುಂಬ್ಕೊಂಡು ಹೋಗೋಕ್ಕೆ. ಹುಬ್ಳು ಕಲ್ಲಲ್ಲಿ ಹಾಕಿ ಬೆಂದಿರೋ ಇಟ್ಕೆ ಇದು. ಚೆನ್ನಾಗಿ ಬೆಂದಿದೆ, ಕೆಂಪಾಗಿ ಬಂದಿದೆ ನೋಡಿ.